ಟೈಮ್ ಆಯ್ತಿದ್ದಾಳ ಮಚ್ಚಿನ ಸ್ಕೂಲಿಗೆ. ಕರಾಗ್ರೆ ವಸತೆ ಲಕ್ಷ್ಮೀ ಕರಂ ಜಯ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶದು ಸಮುದ್ರವಸನೆ ದೇವಿ ಪರ್ವತ ಮಂಡಲೆ ವಿಷ್ಣುಪತಿ ನಮಸ್ತೆ. ಏನಂಗಂದ್ರೆ ಭೂಮಿ ಇರ್ತಾವಿಲ್ಲ ದಿನ ತುಳಿತೀವಲ್ಲ ಅದಕ್ಕೆ ಕ್ಷಮೆ ಕೇಳ್ತಾ ಇರುತ್ತೆ. ಹೌದಾ? ಯಾರು ಹೇಳ್ಕೊಟ್ಟಾರ ಅದನ್ನ? ಸಂಘದಲ್ಲಿ ಹೇಳ್ಕೊಟ್ಟ. ಹೌದಾ? ಮಾಮಿ ನೋಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಾದ್ಮೇಲೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಸಾಟರ್ಡೆ ಬ್ಲಾಗ್. ಸಾಟರ್ಡೆ ಬೆಳಗ್ಗೆ ದೋಸೆ ಮಾಡಿದೆ ಟಿಫನಿಗೆ. ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡಿದೆ. ಅದೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ಅವರು ಸ್ಕೂಲಿಗೆಲ್ಲ ಹೊರಟರು. ಇವತ್ತು ಸಾಟರ್ಡೆ ಅಲ್ವಾ, ನೆಕ್ಸ್ಟ್ ಅವರು ಬೇಗ ಬರ್ತಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಹಾಗೆ ತೋಟದ ಕಡೆ ಬಂದೆ. ಇಲ್ಲಿ ನೋಡಿ ಕರಿಬೇವಿನ ಗಿಡ ಎಷ್ಟು ಬೆಳೆದಿದೆ ಅಂತ. ಮೊನ್ನೆ ಕಟ್ ಮಾಡಿದ್ದೆ, ಫುಲ್ ಎಲ್ಲ ಹುಳ ಬಿದ್ದುಬಿಟ್ಟಿತ್ತು. ಕಟ್ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ, ಚೆನ್ನಾಗಿ ಚಿಗುರಿದೆ. ಹಾಗೆ ಸ್ವಲ್ಪ ಅದನ್ನು ಕಿತ್ಕೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ಅದೆಲ್ಲ ಕಿತ್ಕೊಂಡು ಈಗ ಮನೆಗೆ ಬಂದೆ. ಮನೇಲಿ ಯಾವಾಗ ತಂದಿದ್ದು ಪೈನಾಪಲ್ ಕಟ್ ಮಾಡಿತ್ತಲ್ಲ, ಅದನ್ನ ಹಾಗೆ ನೀರೊಳಗೆ ಹಾಕಿದೆ. ಯಾರು ಹೇಳಿದ್ರು, ನಾನು ವಿಡಿಯೋದಲ್ಲೆಲ್ಲ ನೋಡಿದೆ, ಬೇರ್ ಬರುತ್ತಲ್ಲ ಅದನ್ನ ಮತ್ತೆ ಮಣ್ಣಿಗೆ ಹಾಕಿದ್ರೆ ಬರುತ್ತೆ ಅಂತ ಹೇಳಿದ್ರು. ನೋಡೋಣ, ಟ್ರೈ ಮಾಡೋಣ ಅಂದು ಅದಕ್ಕೆ ಈಗ ಮಣ್ಣಿಗೆ ಹಾಕಿದ್ದೀನಿ. ಎಷ್ಟೊಂದು ಬೇರ್ ಬಂದಿದೆ ನೋಡಿ, ಅದು ಜಾಸ್ತಿ ಸಿಕ್ಕಾಪಟ್ಟೆ ಬೇರ್ ಬಂದಿದೆ. ನೋಡೋಣ ಹಾಕಿದ್ರೆ ಬರುತ್ತೇನೋ ಅಂತ ಈಗ ಹಾಕಕ್ಕೆ ಅಂತ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಹಾಕ್ಬಿಟ್ಟು. ಈಗ ಜೋಶಲ್ಲಿ ಬಂದೆ, ಪೈನಾಪಲ್ ಗಿಡನ ಎತ್ಕೊಂಡು ಪೈನಾಪಲ್ ಹಾಕೋಣ ಅಂತ ಗುದ್ಲಿ ಎಲ್ಲ ಎತ್ಕೊಂಡು ಸಕ್ಕರೆ ಎಲ್ಲ ಕಿತ್ತಿ ಹಾಕೋಣ ಅಂತ ಬಗಿತಾ ಇದೆ. ಒಂದೆರಡು ವಾಟ್ ಕೆಲಸ ಆಗಿಬಿಟ್ಟಿತ್ತು, ಜಸ್ಟ್ ಮಿಸ್ ಆಯಿತು ನನ್ನ ಅದೃಷ್ಟಕ್ಕೆ. ಅಲ್ಲೇ ಬಗಿತಾ ಇದ್ನಾ, ಬಗಿತಾ ಇದ್ದಂಗೆ ನೋಡಿ ಅಲ್ಲಿ ಒಂದು ಪೈಪ್ ಕಾಣಿಸ್ತಿದೆಯಲ್ವಾ, ಅದು ನೀರಿನ ಪೈಪು ಹೊಡೆದೋಗಿದ್ರೆ ಅಷ್ಟೇ ಏನು ಮಾಡಬೇಕಾಗಿತ್ತು ಅಪ್ಪ ಅಂದ್ಕೊಂಡು ಮತ್ತೆ ಬೇರೆ ಕಡೆ ಬಂದೆ. ಬೇರೆ ಕಡೆ ಹಾಕೊಂಡು ನೋಡೋಣ ಅಂತ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೋ ಅಂತ. ನನಗೂ ಗೊತ್ತಿಲ್ಲ ಇದು ಬರುತ್ತೋ ಏನೋ ಅಂತ. ನಾನು ವಿಡಿಯೋ ನೋಡಿ ಹಾಕ್ತಿರೋದು, ಫಸ್ಟ್ ಟೈಮ್ ಹಾಕ್ತಿರೋದು. ಗೊತ್ತಿಲ್ಲ ಎಷ್ಟು ದಿನಕ್ಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಅದು ಅಂದಾಜು ಒಂದು 3 ತಿಂಗಳು ಇರಬೇಕೇನೋ ಅನ್ಕೋತೀನಿ. ನೋಡೋಣ ಒಂದ್ಸಲ ನಾನು ಎಲ್ಲ ವಿಡಿಯೋ ನೋಡಿ ಟ್ರೈ ಮಾಡ್ತೀನಿ ಎಷ್ಟು ದಿನಕ್ಕೆ ಏನು ಅಂತ. ಅದೇನಾರ ಬಂದರೆ ಸಕ್ಸಸ್ ಆದರೆ ನಿಮ್ಗೆ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ಬನ್ನಿ ಈಗ ಹಾಕಿದ್ದೆಲ್ಲ ಆಯಿತು, ಈಗ ಹೋಗೋಣ ಮನೆ ಕಡೆ. ಈಗಿನ್ನೇನು ನೆಕ್ಸ್ಟ್ ಅವ್ರು ಬರೋ ಟೈಮು ಆಯಿತು. ಈಗಾಗಲೇ 12:30 ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನೆಕ್ಸ್ಟ್ ಬರ್ತಾರೆ, ಈಗ ಒಂದು 10 ನಿಮಿಷ 5 ನಿಮಿಷಕ್ಕೆಲ್ಲ. ಹಾಗೆ ಒಂದು ಹೀರೆಕಾಯಿ ಬಲ್ಯಕ್ಕೆ ಅಂತ ಬಿಟ್ಟಿದೆ, ಅದು ಬಲ್ತಿದೆ. ಈಗ ಅದರಿಂದ ಎಲ್ಲ ಬೀಜ ತಗೋತಿದ್ದೀವಿ. ಬೀಜ ತಗೊಂಡು ಮತ್ತೆಲ್ಲ ನಾಲ್ಕಾಗಿ ಬೇಕಾಗುತ್ತಲ್ವಾ ಅಂತ ಅಂದ್ಬಿಟ್ಟು ಬೀಜ ಇರಲಿಲ್ಲ, ಅದಕ್ಕೆ ಒಂದು ಬೀಜಕ್ಕೆ ಅಂತ ಬಿಟ್ಟಿದೆ. ಈಗ ಅದು ಬಲ್ತಿದೆ, ಅದರಿಂದ ಈಗ ಬೀಜ ಎಲ್ಲ ತಗೋತಿದ್ದೀವಿ. ಬನ್ನಿ. ಒಂದೊಂದು ಕಡೆ ಒಳ ಐತೆ, ಅಲ್ಲೊಂದು ಓಳುಗಳಲ್ಲಿ ಬೆಳಿತಾವೆ. ಪಾಪ ಜೂಸು ನೋಡ್ತಾಡೆ ಏನು ತಿಂತೀನಿ ನಾನು. ಏನು ಅಷ್ಟೊಂದು ಬೀಜ ಅಲ್ಲ, ಎಲ್ಲ ಐತೆ. ಒಂದೇ
ಖಾಲಿ ಇವತ್ತು ನೀಟಾಗಿ ಸ್ನಾನ ಮಾಡ್ಕೊಂಡು ಜೂಸು ರೆಡಿ ಆಗ್ಬಿಟ್ಟ ನೋಡಪ್ಪ ಜೂಸು. ಬೆಳಗ್ಗೆ ಆಯ್ತಾ ಎಲ್ಗಪ್ಪ ಫುಲ್ಲು ವೈಟಾಗಿ ಕಾಣಿಸ್ತಾನೆ ಇವತ್ತು. ಮುದ್ದು ಮಾಡ್ಬಿಡಕ್ಕೆ ಮುದ್ದು 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 ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕೊಟ್ರಂಗೆ. ಓ ಹೇಯ್ ಜೂಜು ಜೂಜು ದೂದು ಜೂಜು ದೂದು ಜೂಜು ದೂದು ಎಷ್ಟು ಸಿಕ್ಕಿದೆ ಮತ್ತೆ ಹಾಕ್ಬೇಕು ಕಾಳು ಇವಾಗ. ಎಷ್ಟಿರ್ಬೋದು ಮನೆಯಲ್ಲಿ? ಒಂದು ಅಂದಾಜು ಮೇಲೆ ಎಷ್ಟಿರ್ಬೋದು ಮಮ್ಮಿ ಅಂತ? 100 ನಾನು ಹೇಳ ಒಂದು 80 ಇರ್ಬೋದು. 80 ಕೌಂಟ್ ಮಾಡೋಣ. 8 9 10 2 3 4 5 6 7 8 9 10 ಬಿಡು ಕರೆಕ್ಟಾಗ ಎಷ್ಟು? 10 10 10 ಇರು 10 20 30 40 50 60 70 80 90 100 101 110 110 120 130 ಇಬ್ರದ್ದು ರಾಂಗ್. ನೀನೇ ಸ್ವಲ್ಪ ಹತ್ರಕ್ಕೆ ಇರೋಳು, ನನಗೆ ದೂರ. ನೀನೇ ವಿನ್ನರ್. ಏಯ್ ನಿಕ್ಷಾ ವಿನ್. ಶಬ ಶಬ ಬೈ ಶಬಾಷ್ ನಾನು ನಾನು 80 ನೀನು 100 ಅಂತ ಹೇಳಿದ್ದು. ನಿಂದೆ ಸ್ವಲ್ಪ ಹತ್ರ. 120 ಅಲ್ಲ ಇರೋದು? 140 30 130. ಎಷ್ಟು 100 ಇನ್ನ ಮೂರೇ ಮೂರು ಕಮ್ಮಿ ಏನು 3 ಕಮ್ಮಿ? ಮೂರು ಕಮ್ಮಿ ಏನು 3 ಕಮ್ಮಿ? ತಲೆ ಎಲ್ಲ ಐತಿ ಯಾಕೆ? ಮೂರು ಕಮ್ಮಿ ಮೂರುದು ನಂಬರ್ ಕಮ್ಮಿ ಆಗದೆ. ನಿಂದ್ರಲ್ಲಿ 3 ಕಮ್ಮಿ ಆಗೈತೆ ಅಂತ 3 ಕಮ್ಮಿ ಅಂತ 30 ಕಮ್ಮಿ ಹೇಳಿದ್ಯಾ ನಾನು? 100 ಕರೆಕ್ಟ್ ಆಗಿದೆ, 30 ಕಡಿಮೆ ಹೇಳಿದ್ಯಾ ಅಂತ. ಪಾಪ ಜೊತೆ ಏನೋ ಮಾತಾಡೋರೆ ಅಂದ್ಬಿಟ್ಟು ಯಾವಾಗ ನೋಡು ಫೋನ್ ಎತ್ಕೊಂಡು ವಿಡಿಯೋ ಮಾಡೋದೇ ಕೆಲಸ ಇರೋದು ಅಂದ್ಬಿಟ್ಟು ಇವನು ಮಲಿಕೊಂಡ್ಬಿಡೋದಕ್ಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಬಾಯ್ ಹಂಗೆ ಗಡಪ್ ಬಿಡ್ಬೇಕು ಇವಾಗ ಗಪ್ ಅಂತ ನೋಡು ಅಂತ. ಇನ್ನೊಂದು ಮಾಡ ಮಮ್ಮಿ, ಇನ್ನೊಂದು ಮಾಡ. ಮಳೆ ಬರ್ತೈತೆ ಮನೆ, ಬೇಗಪ್ಪ ಮಳೆ ಬರ್ತೈತೆ. ಹಾಗೆ ಸ್ವಲ್ಪ ತೋಟದ ಕಡೆ ಹೋಗಿ ಬೋರೆಲ್ಲ ಆಫ್ ಮಾಡ್ಬಿಟ್ಟು ಹಾಗೆ ಸ್ವಲ್ಪ ಅವರೆಕಾಯಿ ಕಿತ್ಕೊ ಬಂದೆ. ಈಗ ಸಾಂಬಾರು ಮಾಡಬೇಕು ಅಂತ ಅದನ್ನು ಬಿಡಿಸಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಡಿಸೋದಿದೆ. ಇದು ಸ್ವಲ್ಪ ದಪ್ಪ ಇರೋದು, ಸಣ್ಣಗಿರೋ ಹಸಿರುಗಾಯಿ ಎಲ್ಲ ಬೇರೆ ಬೇರೆ ಆಯ್ದಿದ್ದೀನಿ. ಅದನ್ನು ಸ್ವಲ್ಪ ಉನಿ ಹಾಕಬೇಕು. ಇದರಲ್ಲಿ ಸಾಂಬಾರು ಮಾಡ್ಬೇಕೀಗ. ಬನ್ನಿ ಈಗ ಸಾಂಬಾರು ಮಾಡೋಕೆ ಹೋಗ್ತಿದ್ದೀನಿ. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು, ಕಾಯಿ ಸ್ವಲ್ಪ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು ಚೆನ್ನಾಗಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು. ಹಾಗೆ ಒಂದು ಕುಕ್ಕರ್ ಇಟ್ಟು ಈಗ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಹಾಕಿ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಒಗ್ಗರಣೆ ಹಾಕಿದ್ದೀನಿ. ಮತ್ತು ಕಾಳು, ಸ್ವಲ್ಪ ಕಾಳು ಹಾಕಿ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದು. ಕಾಳು ಚೆನ್ನಾಗೆಲ್ಲ ಒಗ್ಗರಣೆ ಆಗಿ ಅದು ಹಸಿ ವಾಸನೆ ಹೋದ್ಮೇಲೆ ಮಾಮೂಲಿ ಆಲೂಗಡ್ಡೆ, ಬದನೆಕಾಯಿ ಹಾಕ್ತೀವಿ ಅಷ್ಟೇ, ಇನ್ನೇನು ಬೇರೆ ಏನು ಹಾಕಲ್ಲ ನಾವು. ಅದಾದಮೇಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ 1-2 ವಿಸಿಲ್ ಬರ್ಸ್ಕೊಳ್ಳೋದು. ಹಾಗೆ ಪಕ್ಕದಲ್ಲಿ ನಾನು ನಿಕ್ಷಾಗೋಸ್ಕರ ಅಂತ ಪಾಪ್ಕಾರ್ನ್ ಮಾಡ್ತಿದ್ದೆ. ಯಾವಾಗ ತಂದು 2 ಪಾಪ್ಕಾರ್ನ್ ಇತ್ತು, ಮಾಡಿಬಿಡೋಣ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿ ಎತ್ತಿಕನ ಹೋಗ್ತಾ ಬರ್ತಾ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಈಗ ಅದಕ್ಕೆ ಪಾಪ್ಕಾರ್ನ್ ಇದ್ವಲ್ಲ ಅವನ್ನೆಲ್ಲ ಹಾಕ್ತಿದ್ದೀನಿ. ಈಗ ಅದ್ರೊಳಗಡಿಕೆ ಅದು ಬೇರೆ ಏನೇನು ಹಾಕಲ್ಲ ನಾನು, ಅದಕ್ಕೆ ಇಷ್ಟೇನೆ. ಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ಹಾಕೋಬೋದು. ನೆಕ್ಸ್ಟ್ ಅವ್ರು ಜಾಸ್ತಿ ಉಪ್ಪು ಖಾರ ಎಲ್ಲ ತಿನ್ನಲ್ವಲ್ಲ ಖಾರ ಅಂತಾರೆ ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ. ಈಗ ಅದ್ರ ಮೇಲೆ ಲಿಡ್ಲ ಕ್ಲೋಸ್ ಮಾಡ್ತಿದ್ದೀನಿ. ಸೌಂಡ್ ಕೇಳಿಸ್ತಿದಿಲ್ವಾ? ಈಗ ಟೈಮ್ ಬಂದು 10 ಗಂಟೆ ಆಗಿದೆ ರಾತ್ರಿ. ಊಟ ಎಲ್ಲ ಆಯಿತು. ಈಗ ಮಲಿಕಬೇಕು. ಆಗ ಆಚೆ ಬಂದು ನೋಡಿದ್ರೆ ನೋಡಿ ಎಷ್ಟು ಇರುವೆ ಎಲ್ಲ ಗೊದ್ದ ಅನ್ಕೋತೀನಿ, ಗೊದ್ದ ಓಡಾಡ್ತಿದ್ದಾವೆ ಅಂತ. ಸಿಕ್ಕಾಪಟ್ಟೆ ಗೊದ್ದ ಇದು. ಅಲ್ಲಿಂದ ಸ್ಟಾರ್ಟ್ ಆಗಿ ಮೇಲಿಂದ ಗೇಟ್ ಹತ್ರ ಇಂದ ಬಂದು ಎಲ್ಲ ಮಣ್ಣ ಹತ್ರ ಹೋಗ್ತಿದೆ ನೋಡಿ. ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ವಿಡಿಯೋ ಮಾಡ್ಕೊಳಕ್ಕಾಗಿದ್ದ, ಅದು ಒಳಗಡೆ ಸ್ವಲ್ಪ ಸತ್ತೆ ಇತ್ತು, ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ ಎಷ್ಟಿದೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ನೋಡ್ತಿದ್ದೀರಾ? ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗ್ತಿದೀವಿ.
ಅಲ್ಲಿ ನನ್ನ ತಮ್ಮ ವೇಟ್ ಮಾಡ್ತಿದ್ದಾನೆ ಆ ರೋಡಲ್ಲಿ, ನಮ್ಮ ಚಿಕ್ಕಮ್ಮನ ಮಗ. ಈಗ ಅವನ ಜೊತೆ ನಾವು ಹೊರಡ್ಬೇಕು ಹಾಗೇನೆ. ನೋಡಿ, ಇವನೇ ನಮ್ಮ ಚಿಕ್ಕಮ್ಮನ ಮಗ. ಇವನೇ ನಮ್ಮನ್ನ ಆ ರೋಡಿಂದ ಕರ್ಕೊಂಡ್ ಬಂದ ಮನೆಗೆ. ಈಗ ಬಂದಿದ್ದ ನಮ್ಮ ಅಮ್ಮ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಯಜಮಾನ್ರು ಆಮೇಲೆ ಬರ್ತಾರೆ, ಸ್ವಲ್ಪ ಕೆಲಸ ಅವರು, ನಾನು ಮುಗಿಸ್ಕೊ ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರ್ರಿ ಅಂತ ಅಂದ್ರು. ಅದಕ್ಕೆ ನಾವು ಮಾತ್ರ ಬಂದಿದ್ದೀವಿ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ನನ್ನ ತಮ್ಮ ಈಗ ಹೊರಡ್ತಾನೆ, ಅವನಿಗೆ ಕೆಲಸ ಇದೆ ಅಂಗಡಿ ಹತ್ರ. ನಮ್ಮನ್ನು ಕರ್ಕೊ ಬಂದು ಬಿಡಾಕೆ ಅಂತ ಬಂದಿದ್ದೆ ಈಗ ಅವನು. ಓ, ಹೆಂಗ್ ಎತ್ಕೊಂಡಿರೋದ ಜಿಮ್ ನೋಡು, ಸುಮ್ನೆ ನೋಡು. ಕೊತ್ತಿಮರಿ ನಾಯಿ ಮರಿ ಯಾವ್ದು ಸಿಕ್ಕಿಲ್ಲ. ಪಾಂಕಿ ಇಲ್ಲ ಏ ನಾವೇ ಕಣ ಕರ್ಕೊ ಬಂದಿದ್ ನಿನ್ನ ಅಲ್ಲಿಂದ. ನಾವೇ ಕರ್ಕೊಂಬಂದಿದ್ದೀನಿ ಅಲ್ಲಿಂದ. ನಮ್ಮ ಹತ್ರನೇ ಬರಲ್ಲ ಅಂತೀಯಾ? ನಿಮ್ಮವ್ವ ತಿರ್ಗಾ 3 ಇದ್ದಾವಳೆ. ತಿರ್ಗಾ ನಿಮ್ಮವ್ವ ಅಲ್ಲವಳೆ. ಈಗ ಅಜ್ಜಿ ನೋಡೋಣ ಅಂತ ಬಂದ್ವಿ. ಇವರು ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಮ್ಮ. ಇವರು ವಿಡಿಯೋದಲ್ಲಿ ನೋಡಿದ್ದೀರ ಅನ್ಕೋತೀನಿ, ಫಸ್ಟೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾಕೋ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅಂತಿದ್ರು, ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ರು. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ಸ್ವಲ್ಪ ಸುಮಾರಾಗಿದ್ದಾರೆ. ಹಾಗೆ ಮಾತಾಡ್ತಿದ್ರು, ಏನೇನಾಯ್ತು ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಸ್ವಲ್ಪ ಊಟ ಚೆನ್ನಾಗಿ ತಿನ್ನು, ಹಣ್ಣೆಲ್ಲ ತಿನ್ನು ಅಂತ ನಾನು ಹೇಳ್ತಿದ್ದೆ. ಏನ್ ತಿನ್ನೋದ್ ಕಣವ ಅಂತಿದ್ರು. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ, ಬೋರ್ಡ್ ಬೇರೆ ಮಾಡಿಸ್ಕೊಂಡಿದ್ದ. ನಾನು ಅದಕ್ಕೆ ಬೋರ್ಡ್ ಎಲ್ಲಿ ಮಾಡಿಸ್ಕೊಂಡು ಅಂತ ಕೇಳ್ತಾ ಇದ್ದೆ. ನವೀನ ಏಳರಲ್ಲಿ ತಾಯಿ ಮುದ್ದ ಮುಂಗ್ ಕೊಟ್ಟಿಯೇ ಡನ್ 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 ಡನ್. ಪಾಂಕಿ ತಿಂದಾಕ್ಬಿಡ್ತೀನಿ, ಹುಷಾರ್. ಏಯ್ ಸಿ ಹಾಕೊಂಡು ಎಷ್ಟು ಚೆನ್ನಾಗಿ ಮಲಗೋದು ನೋಡು ಮಗನೇ. ಎಷ್ಟು ಚೆನ್ನಾಗಿ ಮಲಿಕೊಂಡೈತೆ ನಿನ್ನ ಹತ್ರ ಅಂತ. ಇವನು ನಮ್ಮ ಅತ್ತೆ ಮಗ, ಇಲ್ಲಿ ಕೂತಿದ್ದಾರೆ ನೋಡಿ. ನಮ್ಮ ದೊಡ್ಡತ್ತೆ ಮಗ ಇವನು. ಆಲ್ಮೋಸ್ಟ್ ಎಲ್ಲ ಮೊಮ್ಮಕ್ಕಳು ಬಂದು ಮಾತಾಡ್ಸಿದ್ದಾರೆ. ಒಟ್ಟು ನಮ್ಮ ಅಜ್ಜಿಗಿರೋದು 8 ಮೊಮ್ಮಕ್ಕಳು, ಅದ್ರಲ್ಲಿ ನಮ್ಮ ಅಣ್ಣ ಒಬ್ಬ ಇಲ್ಲ. ಮಿಕ್ತವ್ರು 7 ಜನನು ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ ಒಬ್ರೊಬ್ರೇನೆ. ಈಗ ಸ್ವಲ್ಪ ಚೆನ್ನಾಗಿದ್ದಾರೆ ನಮ್ಮ ಅಜ್ಜಿ. ಎದ್ದು ಈಗ ಸ್ವಲ್ಪ ಓಡಾಡ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಅದೇ ಸಂಡೇ ಅಲ್ವಾ, ಇನ್ನು ಯಾವಾಗೂ ಎಲ್ಲರಿಗೂ ಫ್ರೀ ಸಿಗಲ್ಲ ಅಂತ ಈಗ ಎಲ್ಲರೂ ಬರ್ತಿದ್ದಾರೆ. ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಓಡಾಡ್ತೈತದು. ನಮ್ಮನೆ ತರ್ಲೆಗಳೆಲ್ಲ ಇದಿಲ್ಲ, ಇವಿಷ್ಟು ಜನ ತರ್ಲೆಗಳು, ಇವಿಷ್ಟು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಷ್ಟು ಜನ ತರ್ಲೆ, ಯಾರ್ಯಾರಂತ ಇಷ್ಟು ಜನ ತರ್ಲೆ, ಇಷ್ಟು ಜನ ನಮ್ಮ ಫ್ಯಾಮಿಲಿ ಇರೋ ತರ್ಲೆಗಳಿವು ಅಲ್ಲ? ಇಲ್ಲ ಇಲ್ವಂತೆ ನೋಡ್ರಿ, ಅವ್ನು ಹೇಳ್ತಿದ್ದಾನೆ. ತರ್ಲೆ ಇಲ್ವಾ ನೀನು? ತರ್ಲೆ ಮಾತಾಡಲ್ವಾ? ನಿನ್ನ ಹೆಸ್ರೇನು? ನಾನು ಏನಾಗಬೇಕು? ಮೇಲೆ ಆಂಟಿ ಅನ್ನೋರ ಆಂಟಿ ಅಂತ ಕರಿಬೇಕಲ್ಲ ನಿನ್ನ ಪ್ರಶ್ನೆ ಪ್ರಕಾರ? ಸರಿ. ಈಗ ಎಲ್ಲರೂ ಬಂದ್ರು. ಎಲ್ಲ ಅಜ್ಜಿ ನೋಡ್ಕೊಂಡು ಮತ್ತೆ ಈಗ ನಮ್ಮಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹುಡುಗರುಗಳು ಎಲ್ಲ ಅವರು ಅಲ್ಲೇ ಇದ್ದಾರೆ. ಈಗ ನಾನು ಅಲ್ಲಿಗೆ ಹೋಗ್ತೀನಿ. ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ನಮ್ಮಮ್ಮರಲ್ಲಿ ಮನೆ ರೆಡಿ ಮಾಡ್ತಿದ್ರಲ್ವಾ, ಹಾಗೆ ನೋಡೋಕ್ಕೆಲ್ಲ ಬರ್ತಾರೆ. ಸರಿ, ಈಗ ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ನಾನು. ಓಕೆ.
ಈಗ ಊಟ ಎಲ್ಲ ಮುಗಿಸಿ ಬಂದ್ವಿ ಮನೆಗೆ. ಇಲ್ಲಿ ಮನೆ ಬಗ್ಗೆ ಮಾತಾಡ್ತಿದ್ದಾರೆ, ಏನ್ ಮಾಡಿದ್ದಾರೆ ಮನೆ, ಹೀಗೆ ಏನೇನು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಇಲ್ಲಿ ಬನ್ನಿ ಏನು ಅಂತ ನಿಮ್ಗೂ ಹೇಳ್ತೀನಿ. ಇಲ್ಲಿ ಲಾಭ ನಷ್ಟದ ಬಗ್ಗೆ ಮಾತಾಡ್ತಿದ್ದಾರೆ. ಮೆಟ್ಲು ಎಷ್ಟು ಮೆಟ್ಲು ಇರಬೇಕು, ಲಾಭ ಯಾವುದು ನಷ್ಟ ಯಾವುದು ಅಂತ. ಮನೆ ಕಟ್ಟೋರ್ಗೆ ಇದೊಂದು ಫುಲ್ ಟಿಪ್ ನೋಡಿ. ನನಗಂತೂ ಇದು ಗೊತ್ತೇ ಇರಲಿಲ್ಲ. ಅದೇನು ಅಂತ ನೀವು ಕೇಳ್ಕೊಂಡು ಬನ್ನಿ. ಅದಕ್ಕೆ ಲ್ಯಾಂಡಿಂಗ್ ಕೆಳಗಡೆಯಿಂದ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗ್ತೀವಿ ಅಂದ್ರೆ 19 ಮೆಟ್ಲು ನಿಂತ್ಕೋಬೇಕು ಹೋಗಿ ಲ್ಯಾಂಡಿಂಗ್. ಅವಾಗ ಲಾಭಕ್ಕೆ ನಿಂತ್ಕೊಳ್ಳುತ್ತೆ. ಲೆಕ್ಕ ಹಾಕೊಳ್ಳಿ. ನಮ್ದೇ ಈಗಿರೋ ಮನೇಲಿ 15 ಮೆಟ್ಲಲ್ಲೇ ನಾವು ಎಲ್ಲೋದ್ರು ಅಲ್ಲೇ ಇದೀವಿ ನಾವು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದೇ ಇರೋದು ಈಗಿರೋ ಮನೇಲಿ 15 ಮೆಟ್ಲು ಇರೋದು. ಆಮೇಲೆ ಒಳಗಡೆ ಹೋಗ್ತೀವಿ. ಅಣ್ಣ ಅಲ್ವಾ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮಾಡಿರ್ತಾರೆ 19 ಮೆಟ್ಲು ಮಾಡಿರ್ತಾರೆ. ಗೊತ್ತಿಲ್ಲದೆ ಮಾಡಲ್ಲ. ನಮ್ದು ಏನಿದಿಲ್ಲ, ಲೆಕ್ಕನೇ ಹಾಕಿಲ್ಲ ಇದುವರೆಗೂ. 19 ಬಂದಿರ್ತದೆ. ಅದೆಲ್ಲ ಸಿಮೆಂಟಿಗೆ ಬರುತ್ತೆ ಗೊತ್ತಾ? ಸುಮಾ ಜ್ಯೂಸ್ 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 ಬೇಕಾ ಪುಣಿ? ಕೊಡು. ಅಂತಾರೆ ಬೇಸಿಗೆ. ಈಗ ಮಾತಾಡಿದ್ದೆಲ್ಲ ಆಯ್ತು. ಈಗ ಟೈಮ್ ಆಗ್ಲೇ 5 ಗಂಟೆ ಆಗಿದೆ. ಟೈಮ್ ಆಗ್ತಾ ಬರ್ತಿದೆ. ಈಗೆಲ್ಲ ಹೊಡ್ತಿದ್ದಾರೆ. ಹಾಗೆ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಈಗೆಲ್ಲ ಹೊಡ್ತೀವಿ. ಇವ್ರು ನೋಡು ಬತ್ತಾದಲ್ಲಿ ನೋಡಲ್ಲ ಏನಂತ ಅಷ್ಟೇ ಅಪ್ಪ, ತಲೆ ಹಾಕ್ತಾಳೆ. ನಾವು ಈಗಲೇ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಇದಿದೆಯಲ್ಲ ಇದು ಈ ಲಂಗ ಯಾರ್ದು ಅಂದ್ರೆ ಕೂತಿದಾರಲ್ಲ ಇಬ್ರಲ್ಲಿ ಯಾರ್ದು ಅಂತ ಗೊತ್ತಿಲ್ಲ. ಇವ್ರು ಇಬ್ರಲ್ಲಿ ಆ ಲಂಗ ಅವ್ರದ್ದು. ಅವ್ರು ಹಾಕೋತಿದ್ರಾಗ ಚಿಕ್ಕವರಿದ್ದಾಗ. ಚಾ 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 ಜ್ಯೂಸ್ ಅಂತ ನೋಡಪ್ಪ. ಜ್ಯೂಸ್ ಕುಡಿತಾರಲ್ಲ, ಯಾವ ಜ್ಯೂಸ್ ಅಪ್ಪ ಇದು? ಭತ್ತ ಹೊಡಿಯತ್ತಾನೆ ಅದು. ಭತ್ತ ಹೊಡೆಯೋದು ಅಲ್ಲಿಗಾಗ ಆಯ್ತವೆ. ಇದನ್ನೇ ರೂಮ್ ಹೊಡೆದಾಕ್ಬಿಡೋದು, ಆಮೇಲೆ ಆಡಿಸ್ಬಿಟ್ಕೊಂಡು ಸಪ್ರೇಟ್ ಮಾಡ್ಕೊಡೋದು. ಅಲ್ಲೋ ಏನಂತ ಹೇಳ್ತು? ಸರಿ ಆಯ್ತು, ಬಾಯ್ ಆಂಟಿ. ಬಾಯ್. ನಿಕ್ಷಾ ಅಲ್ಲಿ ಫಿಲಂ ತೆಗಿಬೋದು, ತೆಗೆದ್ರೆ ಹೋಲ್ಸೇಲ್ ಒಂದು ಫಿಲಂ ತೆಗಿಬೋದು. ಇಂದಿನ ವರುಷದ ನೋವುಗಳನ್ನು, ಕಹಿ ನೆನಪುಗಳನ್ನು ಮರೆತು ಈ ವರ್ಷವನ್ನು ಸಂತೋಷದಿಂದ ಕಳೆಯಿರಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಓಕೆ, ಬಾಯ್.